ನೆಕ್ಸ್ಟ್ ಕ್ರಿಯೇಟಿನ್ ತಗೊಂಡಿದ್ದೆ ಸರ್, ಆದ್ರೆ ಅದ್ರ ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಅಂತ ಹೇಳುವವರಿಗೆ ನನ್ನ ಟಿಪ್ ಏನಂದ್ರೆ, ಸೊ ನೀವು ಕ್ರಿಯೇಟಿನ್ ತಗೊಂಡಾಗ ನಿಮ್ಮ ಲೋ ರೆಪ್ಸ್ ಅಥವಾ ನಿಮ್ಮ ಸ್ಟ್ರೆಂತ್ ವರ್ಕೌಟ್ ಇಂಪ್ರೂವ್ ಆಗುತ್ತೆ, ಅದನ್ನು ಈಸಿಯಾಗಿ ಮೆಜರ್ ಮಾಡ್ಬೋದು. ಸೊ ನನ್ನ ಕೇಸಲ್ಲಿ ಆದ್ರೆ ನಾನು ಬೆಂಚ್ ಪ್ರೆಸ್ ನಾರ್ಮಲಿ 100 kg 6-7 reps ಮಾಡ್ತೇನೆ ವಿತೌಟ್ ಕ್ರಿಯೇಟಿನ್ ತಗೊಳ್ದಿದ್ದಾಗ. ಕ್ರಿಯೇಟಿನ್ ಯೂಸ್ ಮಾಡಿದ್ರೆ ನನ್ನ ರೆಪ್ 8-10 ಆಗುತ್ತೆ. ಸೊ ಹತ್ತಿರ 20-30% ಇನ್ಕ್ರೀಸ್ ಆಗುತ್ತೆ ನನ್ನ ಸ್ಟ್ರೆಂತ್. ಮತ್ತೆ ಪರ್ಸೀವ್ ಎಕ್ಸರ್ಷನ್ ಅಂತೇವಲ್ಲ, ರೇಟ್ ಆಫ್ ಪರ್ಸೀವ್ ಎಕ್ಸರ್ಷನ್ ಅಂದ್ರೆ ನಮಗೆ ಅದರ ಡಿಫಿಕಲ್ಟಿ ಕಡಿಮೆ ಅನ್ಸುತ್ತೆ ಕ್ರಿಯೇಟಿನ್ ತಗೊಂಡಾಗ. ಹಾಗೆ ನೀವು ನಿಮ್ಮ ಹೆವಿ ಲಿಫ್ಟ್ಗಳಲ್ಲಿ ಕ್ರಿಯೇಟಿನ್ ಬೆನಿಫಿಟ್ ಅನ್ನ ನೋಡ್ಬೋದು. ಮತ್ತೆ ಡಯಾಬಿಟೀಸ್ ಇದ್ದವರು, PCOS ಇದ್ದವರು ಕೂಡ ಕ್ರಿಯೇಟಿನ್ ಅನ್ನು ತಗೊಳ್ಬಹುದು. ಕ್ರಿಯೇಟಿನ್ ನಿಮ್ಮ ಗ್ಲೂಕೋಸ್ ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಸೊ ಖಂಡಿತ ನೀವು PCOS, ಡಯಾಬಿಟಿಸ್ ಇದ್ದವರು ಕೂಡ ಕ್ರಿಯೇಟಿನ್ ಅನ್ನ ಯೂಸ್ ಮಾಡಬಹುದು. ಮತ್ತೆ ಯಾರು ಕ್ರಿಯೇಟಿನ್ ಅನ್ನ ಯೂಸ್ ಮಾಡಬಾರ್ದು ಅಥವಾ ಕ್ರಿಯೇಟಿನ್ ಯೂಸ್ ಮಾಡ್ಲಿಕ್ಕೆ ಬ್ಲಡ್ ಟೆಸ್ಟ್ ಮಾಡಬೇಕಾ? ಸೊ ಇದು ಕಾಮನ್ ಕ್ವಶನ್. ಯಾರಿಗೆ ಕಿಡ್ನಿ ಇಶ್ಯೂಸ್ ಇರುತ್ತಲ್ಲ ಅವರು ಕ್ರಿಯೇಟಿನ್ ಅನ್ನ ಯೂಸ್ ಮಾಡಬಾರ್ದು. ಅಗೇನ್ ಅಲ್ಲಿ ಕೂಡ ಅಷ್ಟೇ ನೀವು ಡಾಕ್ಟರ್ ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ನೀವು ವರ್ಷಕ್ಕೊಂದ್ಸಲ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿ, ನಿಮ್ದು ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿ. ಆಗ ಇನ್ ಕೇಸ್ ನಿಮ್ಗೆ ಕಿಡ್ನಿ ಇಶ್ಯೂಸ್ ಇದ್ರೆ ಆಗ ನೀವು ಕ್ರಿಯೇಟಿನ್ ಅನ್ನ ಯೂಸ್ ಮಾಡಬೇಡಿ. ಇನ್ ಜನರಲ್ 99.9% ಜನರು ಕ್ರಿಯೇಟಿನ್ ಅನ್ನ ಯೂಸ್ ಮಾಡ್ಬೋದು. ಅದಕ್ಕೆ ನೀವು ಹೋಗಿ ಚೆಕ್ ಮಾಡ್ಬೇಕಂತಿಲ್ಲ. ಮತ್ತೆ ಕೆಲವು ಕ್ರಿಯೇಟಿನ್ ಮತ್ತೆ ಕ್ರಿಯೇಟಿನೈನ್ ಅದರ ಮೆಟಬಲೈಟ್ ಕನ್ಫ್ಯೂಷನ್ ಇದೆ ಕೆಲವರಿಗೆ. ಸೊ ಕ್ರಿಯೇಟಿನ್ ಬಾಡಿಯಲ್ಲಿ ಯೂಸ್ ಆದ ನಂತರ ಅದರ ಮೆಟಬಲೈಟ್ ಏನಂತೇವೆ, ವೇಸ್ಟ್ ಪ್ರಾಡಕ್ಟ್ ಏನಂತೇವೆ, ಕ್ರಿಯೇಟಿನೈನ್, ಅದು ಬಾಡಿ ಎಕ್ಸ್ಕ್ರೀಟ್ ಮಾಡುತ್ತೆ. ಇನ್ ಕೇಸ್ ಕಿಡ್ನಿ ಇಶ್ಯೂಸ್ ಇದ್ದವರಿಗೆ ಅವರ ಸೆರಮ್ ಕ್ರಿಯೇಟಿನೈನ್ ಲೆವೆಲ್ ಬ್ಲಡ್ ಅಲ್ಲಿ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಹಾಗಿರೋದ್ರಿಂದ ಕಿಡ್ನಿ ಇಶ್ಯೂಸ್ ಇದ್ದವರು ಕ್ರಿಯೇಟಿನ್ ತಗೊಳ್ಬಾರ್ದು. ಹೇಗೆ ಡಯಾಬಿಟಿಸ್ ಇದ್ದವ್ರು ಶುಗರ್ ತಗೊಳ್ಬಾರ್ದು ನೋಡಿ, ಅದೇ ತರ ಕಿಡ್ನಿ ಇಶ್ಯೂಸ್ ಇದ್ದವ್ರು ಕ್ರಿಯೇಟಿನ್ ತಗೊಳ್ಬಾರ್ದು. ಇನ್ ಜನರಲ್ ನಾರ್ಮಲ್ ಆಗಿ ಎಲ್ಲರೂ ತಗೊಳ್ಬೋದು.